ಗೈಸ್, ಈ ಸಮ್ಮರ್ ಸೀಸನ್ ಬಂತು ಅಂದರೆ ನಮ್ಮ ಸುತ್ತಮುತ್ತ ಹಳ್ಳಿಗಳ ಕಡೆ ಸಿಟಿಗಳ ಕಡೆ ಎಲ್ಲ ಜಾತ್ರೆಗಳು ಸ್ಟಾರ್ಟ್ ಆಗಿಬಿಡುತ್ತೆ. ಈ ಮರುಭೂಮಿಲಿ ಸಿಕ್ಕಾಕೊಂಡಾಗ ಯಾವುದೋ ಒಂದು ಮೂಲೆಯಲ್ಲಿ ಸಿಗೋ ನೀರಿಗೆ ಮರುಭೂಮಿ ತುಂಬ ಹುಡುಕಾಡ್ತೀವಲ್ಲ, ಹಾಗೇನೆ ಒಂದೇ ಒಂದು ದಿನ ನಡೆಯೋ ಜಾತ್ರೆಗೆ ನಮ್ಮ ಹುಡುಗರು ವರ್ಷ ಪೂರ್ತಿ ವೆಯ್ಟ್ ಮಾಡ್ತಾರೆ. ಹಂಗೇನೆ ನಾನು ಕೂಡ ರೀಸೆಂಟಾಗಿ ನಮ್ಮ ಕುಣಿಗಲ್ ಬಿಟ್ಟು ಮುಂದೆ ಚಿಕ್ಕಣ್ಣ ಸ್ವಾಮಿ ಅಂತ ಒಂದು ಟೆಂಪಲ್ ಇದೆ. ಸೊ ಅಲ್ಲಿ ಜಾತ್ರೆ ನಡೀತು. ಅಲ್ಲಿ ಜಾತ್ರೆ ಊಟ ಬರೋಣ ಅಂತ ನಮ್ಮ ಹುಡುಗನ ಕರ್ಕೊಂಡು ಹೊಂಟೆ. ಕಾಮಿಡಿ ಏನಂದರೆ, ಎಲ್ಲರೂ ನಮ್ಮ ವಯಸ್ಸಲ್ಲಿ ಹುಡುಗಿನ ಹೆಂಡ್ತಿನ ಕರ್ಕೊಂಡು ಹೋಗ್ತಾರೆ ಜಾತ್ರೆಗೆ. ಬಟ್ ನಾವು ಬೇರೆ ಯಾರು ಗತಿ ಇಲ್ಲ ಅಂತ ನಮ್ಮ ಹುಡುಗರನ್ನ ಕರ್ಕೊಂಡು ಹೋಗ್ತೀವಿ. ಆದ್ರೂ ಹೆಂಡ್ತಿನ ಜಾತ್ರೆಗೆ ಕರ್ಕೊಂಡು ಹೋಗೋರು ನಾರ್ಮಲ್ ಪೀಪಲ್ಸು, ಲವರ್ನ ಜಾತ್ರೆಗೆ ಕರ್ಕೊಂಡು ಹೋಗೋರು ಗ್ರೇಟ್ ಪೀಪಲ್ಸು. ಬಟ್ ಫ್ರೆಂಡ್ಸ್ ಜೊತೆ ಹೋಯ್ತಾರೆ ನೋಡಿ, ಅವರು ಲೆಜೆಂಡ್ ಪೀಪಲ್ಸು. ಅವ್ರಿಗೆ ಕಂಪೇರ್ ಮಾಡೋಕ್ಕೆ ಆಗೋದಿಲ್ಲ. ನೋಡಿ, ಯಜಮಾನ್ರು ತಾಯಿನ ಕರ್ಕೊಂಡು ಮಗನ ಕೂರಿಸ್ಕೊಂಡು ಬಾ ಒಂದು ರೌಂಡ್ ಜಾತ್ರೆ ನೋಡ್ಕೊಂಬರೋಣ, ಜೀವನದಲ್ಲಿ ಇದ್ದಿದ್ದೆ ಕಷ್ಟ ಸುಖ ಎಲ್ಲ ಅಂತ TVS ಗಾಡಿ ತಗೊಂಡು ಬಂದವ್ರೆ. ಆದರೂ ಈ ಜಾತ್ರೆಯಲ್ಲಿ ಏನು ಹೇಳಿ, ಜಾತ್ರೆ ನೋಡೋಕೆ ಒಂದು ಖುಷಿ ಆದರೆ ಈ ಜಾತ್ರೆಗಳಲ್ಲಿ ಗಾಡಿಗಳು ಓಡ್ಸೋಕೆ ಮಾತ್ರ ಹೆವಿ ಸೈಕ್ ಆಗಿಬಿಡುತ್ತೆ. ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲೇ ತೋರಿಸ್ಕೊಂಡು ಹೋಗ್ಬೇಕಾಗುತ್ತೆ, ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲೇ ತೋರಿಸ್ತಾ ಇರ್ತಾರೆ. ಆಂಟಿ 2 PP ತಗೊಂಡು ಹೋಯ್ತವ್ರೆ ಮಕ್ಳಿಗೆ. ಆಮೇಲೆ ಕೇಳ್ತಾರಲ್ಲ ಮನೆಗೆ ಹೋದರೆ, ಅಮ್ಮ ನನಗೇನು ತಂದಿದ್ಯಮ್ಮ ಅಂತ. ಅದಕ್ಕೆ ಮಕ್ಕಳು ಹಠ ಮಾಡಿರ್ತಾರೆ ಮನೇಲಿ, ನಾನು ಬರ್ತೀನಿ ಅಂತ. ಇವರು ಗಂಡ ಹೆಂಡ್ತಿ ನಮ್ಮ ಮಧ್ಯೆ ನೀವು ಯಾಕೆ ಇಲ್ಲಿ ಮನೇಲಿ ಇರಿ ಅಂತ ಹೇಳಿ ಹೋಗಿರ್ತಾರೆ. ಯಾರು ತಂದು ಕೊಟ್ಟರೆ ಸಮಾಧಾನ ಆಗ್ತಾರಲ್ಲ, ಅದಕ್ಕೆ ಆಂಟಿ 2 ಆಟ ಸಾಮಾನು ತಗೊಂಡು ಹೋಯ್ತಾವ್ರೆ. ನಾವು ಚಿಕ್ಕ ಹುಡುಗರಿದ್ದಾಗ ಜಾತ್ರೆಗೆ ಹೋಗ್ಬೇಕು ಅಂದರೆ ಏನೋ ಒಂಥರ ಖುಷಿ. 100 ರೂಪಾಯಿ 50 ರೂಪಾಯಿ ಇದೆ ಸಾಕು, ಜಾತ್ರೆಯಲ್ಲಿರೋದೆಲ್ಲ ಪರ್ಚೇಸ್ ಮಾಡಿಬಿಡ್ತಿದ್ದೋ, ಯಾವುದೂ ಬಿಡ್ತಿರಲಿಲ್ಲ. ಮನೆಯವ್ರ ಫ್ಯಾಮಿಲಿಯವ್ರ ಕೈ ಕಾಲಿಗೆ ಬಿದ್ದಾದ್ರು 50 100 ಇಸ್ಕೊಂಡು ಹಂಗೋ ಹಿಂಗೋ 500 ರೂಪಾಯಿ ಮಾಡ್ಕೊಂಬಿಡ್ತಿದ್ದೋ. ಇವಾಗ 1000 ರೂಪಾಯಿ ಜಾಬಲ್ಲಿದ್ದರು 1 ರೂಪಾಯಿ ಖರ್ಚು ಮಾಡಲ್ಲ. ಹಂಗೂ ಒಂದು ಕುಡಿದ್ರೆ ಒಂದು ಕಬ್ಬಿನ ಜ್ಯೂಸು, ಐಸ್ ಕ್ರೀಮು, ಅದು ಜೊತೆಲಿ ಯಾರಾದರೂ ಫ್ರೆಂಡ್ಸ್ ಇದ್ದರೆ ಅವ್ರು ಕೊಡಿಸಿದ್ರು ಅಂದರೆ ಮುಗೀತು. ಹೆಂಗೆ ದುಡ್ಡು ತೊಗೊಂಡೋಗಿರ್ತೀವಿ ಹಂಗೆ ದುಡ್ಡು ವಾಪಸ್ ತೊಗೊಂಬಂದಿರ್ತೀವಿ. ಇದಕ್ಕೆ ನಾವು ಜಾತ್ರೆಗೆ ಹೋಗಬೇಕು. ಏನು ಕರ್ಮ ಗುರು. ಆದರೂ ನಮ್ಮ ಜೀವನನ ಕೆಲಸ ಮನೆ ಜವಾಬ್ದಾರಿ ಅಂತ ಒಂದು ಟೈಮ್ ಸೆಟ್ ನಾವು ಹುಟ್ಟಿರ್ತೀವಿ, ಈ ರೋಬೋಟ್ಗಳ ಥರ. ಅಂಥ ಟೈಮಲ್ಲಿ ಬರುವಂಥ ಈ ಹಬ್ಬಗಳು ಜಾತ್ರೆಗಳು ಏನೋ ಒಂದು ಚೇಂಜಸ್ ಇರುತ್ತೆ. ನಮ್ಮ ಲೈಫ್ ಸ್ಟೈಲಿಂದ ನಾವು ಹೊರಗಡೆ ಬಂದು ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟ್ ಮತ್ತು ಒಂದು ಸ್ವಲ್ಪ ಎಂಜಾಯ್ ಮಾಡ್ದಂಗೂ ಇರುತ್ತೆ. ಸೊ ಅದಕ್ಕಾದ್ರೂ ದಯವಿಟ್ಟು ಯಾರಾದರೂ ನಿಮ್ಮ ಸುತ್ತಮುತ್ತ ಹಳ್ಳಿಗಳಲ್ಲಿ ಈ ಥರ ಫಂಕ್ಷನ್ಸು ಜಾತ್ರೆಗಳಿದ್ದರೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಲೈಫಲ್ಲಿ ಚೇಂಜ್ ಇರುತ್ತೆ ಮತ್ತು ಒಂದು ಎಂಟರ್ಟೈನ್ಮೆಂಟ್ ಇರುತ್ತೆ. ಈ ನನ್ನ ಮಕ್ಳಿಗೆ ಮಾಡೋ ಕೆಲಸ ಇರಲ್ಲ, ಏನು ಕ್ಯಾಮ್ರಾ ಹಿಡ್ಕೊಳ್ಳೋದು, ಹೋಗೋ ಬರೋನೆಲ್ಲ ಶೂಟ್ ಮಾಡ್ತಾರೆ. ನಮ್ಮ ಹುಡುಗ ಕೈಗೆ ಹಾಕೊಂಡು ಖಡ್ಗ ತಗೋಬೇಕು ಅಂತ ಹೇಳ್ದ. ಇಲ್ಲೊಂದು ಅಕ್ಕ ಮಾರ್ತಿದ್ರು, ಹೋಗ್ಬಿಟ್ಟು ಅಕ್ಕ 10 ತೋರಿಸಿ 20 ತೋರಿಸಿ ಅಂತ ಕೇಳಿದ್ರೆ ಏನು ಹೇಳ್ಬೇಕು? ಕಳಂಗಿದ್ರೆ ತಿಕ್ಕ ಮುಚ್ಕೊಂಡು ತಗೋಬೇಕು, ಇಲ್ಲ ಒಯ್ತಾ ಇರಬೇಕು. ಅದು ಇದು ಅಂತ ಇಲ್ಲ, ಇರೋದೇ ಇದು, ಬೇಕಾದ್ರೆ ತಗೋ. ಸರಿ ಅಕ್ಕ ಹಾಕೋರು ಹೊಚ್ಕೆದ್ಬಿಟ್ಟು ನಾಯಿ ಹೊಡೆದಂಗೆ ಹೊಡೆದ್ಬಿಟ್ಟವ್ರು ಅಂತ ನಡಿ ಮಚ್ಚ, ಯಾವುದೂ ಬೇಡ ಅಂತ ಕರ್ಕೊಂಡು ಇಲ್ಲೆಲ್ಲಾದರೂ ಮಜ್ಜಿಗೆ ಪಾನಕ ಕೊಡ್ತಿರ್ತಾರೆ. ನಮ್ಮೂರ ಕಡೆ ಜಾತ್ರೆಗಳಲ್ಲಿ ಇದೊಂದು ಒಳ್ಳೆ ವಿಷಯ. ಒಳ್ಳೆ ಊಟ ಕೊಡ್ತಾರೆ, ದೇವ್ರ ಪ್ರಸಾದ ಅಂತ ಮಜ್ಜಿಗೆ ಕೊಡ್ತಾರೆ, ಪಾನಕ ಕೊಡ್ತಾರೆ. ಹೊಟ್ಟೆ ತುಂಬ ಕುಡ್ದು ಹೊಟ್ಟೆ ತುಂಬ ತಿನ್ಕೊಂಡು ಹೋಗ್ತಾ ಇರ್ಬೋದು. ನಮ್ಮ ಹಿಂದೂಗಳ್ದು ಹಬ್ಬನೇ ಹಿಂಗೆ. ಅದು ಹಸಿವು ಅಂತ ಬಂದವ್ರನ್ನ ಯಾವತ್ತೂ ನಾವು ಬರೀ ಕೈಲಿ ಕಳಿಸಲ್ಲ. ಹಬ್ಬ ಆಗಲಿ ಜಾತ್ರೆ ಆಗಲಿ ಹೊಟ್ಟೆ ತುಂಬ ಹಾಕೋದೆ. ಜಾತ್ರೆಯೆಲ್ಲ ಮುಗಿಸ್ಕೊಂಡು ಕಡಲೆಪುರಿ ಚೌಚೌ ತೊಗೊಂಡು ಹೋಗ್ಬೇಕಾದ್ರೆ ಕೆಳಗಡೆ ಬಿದ್ದೋಗೋದ. ಮೊದಲೇ ಮನೇಲಿ ವಾರ್ನಿಂಗ್ ಬೇರೆ ಮಾಡಿ ಕಳಿಸಿದ್ರು, ಕಡಲೆಪುರಿ ಮಾತ್ರ ಮಿಸ್ ಮಾಡಬೇಡ ಜಾತ್ರೆಯಿಂದ ಅಂತ. ತಗೊಂಡೋಗೋದೇ 100 ರೂಪಾಯಿ ಕಡಲೆಪುರಿ ಮನೆಗೆ. ಅದು ಇಲ್ಲಾಂದರೆ ಕಿತ್ತೋಗಿರೋದ್ರಲ್ಲ ಇನ್ನೂ ಕಿತ್ತೋಗೋ ಥರ ಹೊಡಿತಾರೆ. ನನ್ನ ಅದೃಷ್ಟ ಸದ್ಯ ಏನೂ ಆಗಿರಲಿಲ್ಲ. ಕವರ್ ಸ್ವಲ್ಪ ಮೇಲ್ಗಡೆ ಮಣ್ಣಾಗಿತ್ತು. ಕಡು ಕಂಡು ಏನೂ ಆಗಿಲ್ಲ ಅನ್ನೋ ಲೆವೆಲ್ಗೆ ಬಿಲ್ಡಪ್ ತಗೊಂಡು ನಮ್ಮ ಹುಡುಗನ್ನ ಅವ್ರ ಮನೆ ಹತ್ರ ಬಿಟ್ಟು ಸೀದಾ ನಾನು ಮನೆ ಕಡೆ ಹೊರಟೆ. ಆದರೂ ಏನು ಹೇಳಿ, ಜಾತ್ರೆ ಊಟ ಬಂದರೆ ಏನೋ ಒಂಥರ ಖುಷಿ. ಕೆಲಸದಲ್ಲಿರೋ ಡಿಪ್ರೆಷನ್ನು ಟೆನ್ಷನ್ ಎಲ್ಲ ಹೋಗಿ ಹೊಸ ಪ್ರಪಂಚಕ್ಕೆ ಎಂಟ್ರಿ ಆದಂಗೆ ಆಗುತ್ತೆ. ಆ ಜನಜಂಗುಳಿ, ಆ ಕೂಗಾಟ ಕಿರ್ಚಾಟ, ಆ ಜಾತ್ರೆ ಸಂಭ್ರಮ, ಆ ದೇವರು ಟೆಂಪಲ್ಲು, ಇದೊಂಥರ ಒಳ್ಳೆ ಫೀಲ್ ಫ್ರೆಂಡ್ಸ್. ಇನ್ನೊಂದು ಸಲ ಹೇಳ್ತಿದ್ದೀನಿ, ದಯವಿಟ್ಟು ಯಾರು ಕೂಡ ಅಕ್ಕಪಕ್ಕದೂರಲ್ಲಾಗಲಿ ಅಥವಾ ನೀವು ಬೆಂಗಳೂರಲ್ಲಿದ್ದು ನಿಮ್ಮ ಊರಲ್ಲಿ ಜಾತ್ರೆಗಳು ನಡೀತಿದ್ರೆ ಒಂದು ದಿನ ರಜೆ ಹಾಕ್ಬಿಟ್ಟು ಹೋಗಿ ಅಟೆಂಡ್ ಮಾಡಿ. ಏನೂ ಕಳ್ಕೊಳ್ಳೋದಿರಲ್ಲ. ಒಂದು ದಿನ ರಜೆ ಹಾಕಿದ್ರೆ ನಾವು ಏನೂ ಕಳ್ಕೊಳ್ಳೋದಿರಲ್ಲ. ವರ್ಷ ಪೂರ್ತಿ ದುಡಿತಾ ಇರ್ತೀವಿ. ಒಂದು ದಿನ ರಜೆ ಹಾಕಿ ಹೋಗಿ ಪಾರ್ಟಿಸಿಪೇಟ್ ಮಾಡಿ, ಜಾತ್ರೆಯಲ್ಲಿ ಭಾಗವಹಿಸಿ, ಆ ಫೀಲ್ನ ಆನಂದಿಸಿ, ಎಂಜಾಯ್ ಮಾಡಿ. ಮತ್ತು ಇನ್ನೂ 1 ವರ್ಷ ತನಕ ನಿಮ್ಗೆ ಆ ಫೀಲ್ ಸಿಗೋಲ್ಲ. 1 ವರ್ಷದಲ್ಲಿ ಏನು ಬೇಕಾದರೂ ಆಗ್ಬೋದು. ಪ್ರೆಸೆಂಟ್ ಲೈಫಲ್ಲಿ ಎಂಜಾಯ್ ಮಾಡಿ ಲೈಫ್ನ. ಫ್ಯೂಚರ್ ಬಗ್ಗೆ ಯೋಚನೆ ಮಾಡಬೇಡಿ ಅಂತಲ್ಲ, ಬಟ್ ನಮ್ಮ ಲೈಫ್ನೆಲ್ಲ ಫ್ಯೂಚರ್ಗೆ ಮುಡಿಪಾಗಿಡಬಾರ್ದು. ಪ್ರೆಸೆಂಟ್ನೂ ಸ್ವಲ್ಪ ಎಂಜಾಯ್ ಮಾಡಬೇಕು.
ಸೊ ಇಲ್ಲಿಗೆ ನಮ್ಮ ಈ ಜಾತ್ರಾ ಪ್ರಯಾಣ ಮುಕ್ತಾಯವಾಗಿದೆ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.